ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಸಂಡೇ, ಡೇಟ್ June 1. ನಾವಿವತ್ತು ಬೆಂಗಳೂರಿಗೆ ಹೊರಡ್ತಿದ್ದೀವಿ. ಇವಾಗ ಸದ್ಯಕ್ಕೆ ನಾನು ಹಸ್ಬೆಂಡ್ ಮನೇಲಿದ್ದೀನಿ. ಮಾರ್ನಿಂಗೇ ಎದ್ದು ನಮ್ಮ ಲಗೇಜ್ ಎಲ್ಲ ನಾವು ಅವ್ರ ಅಣ್ಣ ಬಂದಿದ್ರಲ್ಲ ಕರ್ಕೊಂಡು ಹೋಗೋದಕ್ಕೆ ಕಾರಲ್ಲಿ ಇಟ್ಬಿಟ್ಟು ನಾನು ನಮ್ಮ ಯಜಮಾನ್ರು ನಮ್ಮ ಅಮ್ಮನ ಮನೆಗೆ ಹೊರಟ್ವಿ. ಅಲ್ಲಿಗೆ ಹೋಗಿ ಈವ್ನಿಂಗ್ವರೆಗೂ ಇದ್ದು ಸಂಡೇ ಈವ್ನಿಂಗ್ ನಾವು ಬೆಂಗಳೂರಿಗೆ ಬಂದ್ವಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಿನ್ನೆ ನಾವು ಊರಿಂದ ಬಂದ್ವಿ ಬೆಂಗಳೂರಿಗೆ. ಏನು ಕ್ಯಾಪ್ಚರ್ ಮಾಡೋಕ್ಕೆ ಆಗಿಲ್ಲ, ಬಿಕಾಸ್ ನಾನು ವ್ಲಾಗ್ ಮಾಡ್ತಿರೋದೇ ಅಂದರೆ ಈಗ ತಾನೇ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿರೋದ್ರಿಂದ ಕೆಲವೊಂದು ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡೋದೇ ಮರೆತುಬಿಡ್ತೀನಿ. ನಾವು ಅಲ್ಲಿ ನಮ್ಮೂರಲ್ಲಿ ಹೊರಟಾಗೆ ಮಧ್ಯಾಹ್ನ 1 ಗಂಟೆ ಆಗಿತ್ತು. ನಮ್ಮೂರಿಗೆ ಬಂದರು, ಅಂದರೆ ಅಮ್ಮನ ಮನೆಗೆ ಬಂದು ಅಲ್ಲಿ ಮಟನ್ನ ಮಾಡಿದರು. ರಂಜಿತ್ಗೆ ಫೇವ್ರೇಟ್ ಮಟನ್. ಮದುವೆ ಆದಾಗಿಂದ ಏನೂ ಮಾಡೇ ಇಲ್ಲ ಅಂತ ಅಂದ್ಬಿಟ್ಟು, ಸ್ವೀಟ್ ಅವ್ರು ತಿನ್ನಲ್ಲ, ಅದಕ್ಕೆ ಮಟನ್ನ ಮಾಡಿದರು. ಅಲ್ಲಿ ಊಟ ಮಾಡಿಕೊಂಡು ನಾವು ಅಮ್ಮನ ಮನೇಲಿ ಹೊರಟಾಗಲೇ ಸುಮಾರು ಸಂಜೆ ಒಂದು 4-4:15 ಆಗಿತ್ತು. ನಿನ್ನೆ ಬೆಂಗಳೂರಿಗೆ ಬಂದು ಅವ್ರ ಅಣ್ಣರ ಮನೆ ಹತ್ರ ಸ್ವಲ್ಪ ಹೊತ್ತಿದ್ದು, ಅದಾದಮೇಲೆ ಇಲ್ಲಿಗೆ ಅಂದರೆ ಈ ಮನೆಗೆ ಬರೋ ಅಷ್ಟರಲ್ಲಿ ನೈಟ್ 10 ಗಂಟೆ ಆಗಿ ಹೋಗ್ಬಿಡ್ತು. ಲಗೇಜ್ ಎಲ್ಲ ತೊಗೊಂಡು ಬಂದ್ವಿ. ಎಲ್ಲ ಮಿಸ್ಸಿ ಮಾಡಿದ್ದೀನಿ, ಎಲ್ಲ ಇವಾಗ ಅರೇಂಜ್ ಮಾಡಬೇಕು. ಇವಾಗ ಟೈಮ್ ಸಂಜೆ ಒಂದು 3:30 ಆಗಿರ್ಬೋದು, 3-3:30 ಆಗಿರ್ಬೋದು. ಇವಾಗೆಲ್ಲ ಸ್ವಲ್ಪ ಮನೆ ಕ್ಲೀನ್ ಮಾಡೋಣ ಅಂತ. ನಂದು ರಂಜಿತ್ ಸೋಮವಾರನೇ ಬಂದ್ರಲ್ವ ಬೆಂಗಳೂರಿಗೆ, ಆವಾಗಲೇ ಅವ್ರ ಹತ್ರ ಕೊಟ್ಟಿದ್ದೆ. ಅವರು ಕೂಡ ಇಲ್ಲಿಗೆ ಅವ್ರ ರೂಮಿಂದ ಇಲ್ಲಿಗೆ ಶಿಫ್ಟ್ ಆಗಿದ್ರು. ಸೊ ಎಲ್ಲ ಮಿಸ್ಸಿ ಆಗಿಬಿಟ್ಟಿದೆ. ಕ್ಲೀನ್ ಮಾಡೇ ಹೋಗಿದ್ದೆ ನನ್ನ ಮನೇನ, ನಾನು ನಿಮ್ಗೆ ಆಲ್ರೆಡಿ ಬ್ಲಾಗಲ್ಲಿ ಹೇಳಿದ್ದೆ. ಬಟ್ ಇವಾಗೆಲ್ಲ ಮೆಸ್ಸಿ ಆಗಿದೆ. ಮತ್ತು ಕ್ಲೀನ್ ಮಾಡಿ ನಾನು ಊರಿಂದ ತೊಗೊಂಡು ಬಂದಿರೋ ಲಗೇಜ್ ಎಲ್ಲ ಜೋಡಿಸ್ಬಿಟ್ಟು ಫ್ರೆಶ್ ಅಪ್ ಆಗಿ. ಆ್ಯಂಡ್ ಕೆಲವೊಂದಷ್ಟು ಕಮೆಂಟ್ಸ್ ಮಾಡಿದ್ದೀರಾ. ನಾನು ಆಲ್ರೆಡಿ ವ್ಲಾಗ್ಸಲ್ಲಿ ಹೇಳಿದ್ದೀನಿ, ಬಟ್ ಸ್ಟಿಲ್ ತುಂಬ ಜನ ಕಮೆಂಟ್ಸ್ ಮಾಡ್ತಾಯಿದ್ದೀರಾ. ಸೊ ಅದೆಲ್ಲ ಕಮೆಂಟ್ಸ್ಗೂ ವ್ಲಾಗಲ್ಲೇ ಆನ್ಸರ್ ಮಾಡಿದ್ರೆ ಸುಮಾರು ಜನ ವ್ಲಾಗ್ಸ್ನ ನೋಡ್ತಿರಲ್ವ, ಹೆಲ್ಪ್ ಆಗ್ಬೋದು ಅಂತ ಅಂದ್ಬಿಟ್ಟು ಇವಾಗ ಆ ಕಮೆಂಟ್ಸ್ಗೆಲ್ಲ ಆನ್ಸರ್ ಮಾಡ್ತೀನಿ, ತೋರಿಸ್ತೀನಿ. ಒಂದೇ ಒಂದು ಕ್ಲಿಪ್ಪಿಂಗ್ ನಮ್ಮ ಮನೆ ಇವಾಗ ಹೇಗಿದೆ ಅಂತ. ಪ್ಲೀಸ್ ಏನು ಅನ್ಕೋಬೇಡಿ, ಇಗ್ನೋರ್ ಮಾಡಿ. ಇವಾಗ ಕ್ಲೀನ್ ಮಾಡಬೇಕು. ಇದಿಷ್ಟು ನೆನ್ನೆ ತೊಗೊಂಡು ಬಂದಿದ್ದು ಊರಿಂದ. ಹೆಂಗಾಗಿದೆ ನೋಡಿ ಮನೆ, ಹಾಲು ಮತ್ತು ರೂಮ್ ಈ ರೀತಿ ಆಗಿಬಿಟ್ಟಿದೆ. ಎಲ್ಲ ಕ್ಲೀನ್ ಮಾಡಬೇಕು ಇವಾಗ. ಕ್ಲೀನ್ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗಿ ಏನಾದರೂ ಅಡುಗೆ ಮಾಡಬೇಕು. ನನಗೇನಂದರೆ ಪ್ರಾಬ್ಲಮ್ಮು, ನಾನು 10th ಆಗಿದ ತಕ್ಷಣವೇ ಹಾಸ್ಟೆಲ್ಗೆ ಹಾಕಿದ್ರು. ಫಸ್ಟ್ PU ಇಂದನೂ ಹಾಸ್ಟೆಲಲ್ಲೇ ಇರೋದು. ಅದಾದಮೇಲೆ ಇಂಜಿನಿಯರಿಂಗ್ ಟೈಮಲ್ಲಿ ಕೂಡ ಹಾಸ್ಟೆಲಲ್ಲೇ ಇದ್ದೆ. ಇವಾಗ ರೂಮ್ ಮಾಡ್ಕೊಂಡಿರೋದು. ಏನಂತಂದರೆ ಊರಿಗೆ ಹೋಗಿ ಅಂದರೆ ಜಾಸ್ತಿ ದಿನ ಊರಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ರಿಟರ್ನ್ ಬೆಂಗಳೂರಿಗೆ ಬಂದಿನಿ ಅಂದರೆ ನನಗೆ 1-2 ದಿನ ಸ್ವಲ್ಪ ಮೂಡ್ ಆ ಕಡೆನೇ ಇರುತ್ತೆ, ಮೈಂಡೆಲ್ಲನೂ. ನೆನ್ನೆ ಈ ಟೈಮಲ್ಲಿ ಊರಲ್ಲಿ ಇದ್ವಿ, ಹಂಗಿದ್ವಿ, ಇಷ್ಟು ಎಂಜಾಯ್ ಮಾಡಿದ್ವಿ, ಆ ಥರ ಅದೇ ಮೈಂಡಲ್ಲಿರುತ್ತೆ, ಅದೇ ಹ್ಯಾಂಗ್ ಓವರಲ್ಲಿ ಇರ್ತೀನಿ. 1-2 ದಿನ ನನಗೆ ಬೇರೆ ಕೆಲಸನೂ ಮಾಡೋಕ್ಕೆ ಅಷ್ಟು ಇಂಟ್ರೆಸ್ಟ್ ಇರಲ್ಲ, ಲೇಸಿಯಾಗಿ ಹೋಗ್ಬಿಡ್ತೀನಿ. ಸೊ ಅದಕ್ಕೆ ಏನು ಮಾರ್ನಿಂಗಿಂದ ಕ್ಲೀನ್ ಮಾಡೋಕ್ಕಾಗಿಲ್ಲ. ಇವಾಗೆಲ್ಲ ಪಟ್ ಅಂತ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆಗಿ ಅಡುಗೆ ಮಾಡಬೇಕು. ನಾನು ಗ್ರಾಸರೀಸ್ ಎಲ್ಲ ಅಂದರೆ ವೆಜಿಟೇಬಲ್ಸ್ ಎಲ್ಲ ಖಾಲಿಯಾಗಿದೆ ಮನೆಯಲ್ಲಿ. ಜಸ್ಟು ಪುಳಿಯೋಗರೆ ಮಾಡ್ಕೊಂಡಿದ್ದೆ. ನೈಟ್ ಏನಾದರೂ ಮಾಡಬೇಕು. ಹೋಗ್ಬಿಟ್ಟು ವೆಜಿಟೇಬಲ್ಸ್ ತೊಗೊಂಡು ಬಂದು ವ್ಲಾಗು ಬರೀ ವೆಡ್ಡಿಂಗ್ ಪ್ರಿಪ್ರೇಷನ್ಸ್ದು ವೆಡ್ಡಿಂಗ್ ವ್ಲಾಗ್ಸ್ ಆಗಿತ್ತು ಇಷ್ಟು ದಿನ. ಇವಾಗ ಸ್ವಲ್ಪ ಕ್ಲೀನಿಂಗ್ದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ ನೋಡಿ. ಸೊ ನಾನು ಅಮ್ಮನ ಮನೆಗೆ ಹೋಗಿದ್ದೆ ಅಲ್ವಾ, 1 ವೀಕ್ ಏನೋ ಇದ್ದೆ, ಮಂಡೇ ಟು ಫ್ರೈಡೇ. ನನಗೆ ಬೆಂಗಳೂರಿಗೆ ಬಂದಾಗ ಆವಾಗ ಬೆಡ್ ಸ್ಪ್ರೆಡ್ ಬಂದಿದ್ವು ಊರಿಗೆ. ಅಲ್ಲಿ ನಾನು 2 ಪೇರ್ಸ್ ಬೆಡ್ ಸ್ಪ್ರೆಡ್ನ ಪರ್ಚೇಸ್ ಮಾಡಿದೆ. ಕಾಟನ್ದು, ನನಗೆ ಕಾಟನ್ ಬೆಡ್ ಸ್ಪ್ರೆಡ್ ತುಂಬ ಇಷ್ಟ. ಬೇರೆ ಫ್ಯಾಬ್ರಿಕ್ ಇದ್ದಾವೆ, ಕಾಟನ್ದು ಇರಲಿಲ್ಲ, ಅದಕ್ಕೆ ಪರ್ಚೇಸ್ ಮಾಡ್ಕೊಂಡು ಬಂದೆ. ಇದ್ರ ಪ್ರೈಸ್ ಕೂಡ ತುಂಬ ರೀಸನಬಲ್. ಅಂದರೆ ಅವ್ರು ಹೇಳಿದ್ದು 1200 ರುಪೀಸ್ ಒಂದು ಪೇರ್ಗೆ. ನಾವು ಬಾರ್ಗಿನ್ ಮಾಡಿ, ಹಳ್ಳಿಗಳ ಕಡೆ ಗೊತ್ತಲ್ವ, ಬಾರ್ಗಿನ್ ಮಾಡಿ 450 ರುಪೀಸ್ ಕೊಟ್ವಿ ಒಂದು ಜೊತೆ, ಒಂದು ಸೆಟ್ಗೆ. ಇವೆರಡರಿಂದ ನಾನು ಕೊಟ್ಟಿದ್ದು 900 ರುಪೀಸ್. ಇವಾಗ ಚೇಂಜ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾವು ಕಾರ್ಡ್ ಕೂಡ ಚೇಂಜ್ ಮಾಡಬೇಕು. ಹಂಗೆ ನೋಡ್ಕೊಂಡ್ರೆ ಮನೆ ಕೂಡ ಚೇಂಜ್ ಮಾಡೋ ಪ್ಲ್ಯಾನ್ ಇದೆ. ಇವಾಗ ಇದು June 2 ಏನೋ ಅನಿಸುತ್ತೆ ಇವತ್ತು ಡೇಟ್. June 2 ಈ ಮಂತಲ್ಲಿ ಮನೆ ಬೇರೆ ಕಡೆ ಶಿಫ್ಟ್ ಆಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಮನೆ ಶಿಫ್ಟ್ ಮಾಡಿದ್ದಾದಮೇಲೆ ಮನೆಗೆ ಇನ್ನೂ ಸುಮಾರು ಐಟಮ್ಸ್ನ ಪರ್ಚೇಸ್ ಮಾಡೋದಿದೆ. ಮನೆ ಶಿಫ್ಟ್ ಮಾಡಿದ್ದಾದ್ಮೇಲೆ ಪರ್ಚೇಸ್ ಮಾಡೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿದ್ವಿ. ಇವಾಗ ಇಲ್ಲಿದ್ದಾಗ ತರೋದು ಮತ್ತು ಮನೆ ಚೇಂಜ್ ಮಾಡುವಾಗ
ತೊಗೊಂಡೋಗೋದು ಎಲ್ಲ ಯಾಕೆ ಅಂತ ಅಂದ್ಬಿಟ್ಟು ಹೊಸ ಮನೆಗೆ ಅಂದರೆ ಬೇರೆ ಕಡೆ ಶಿಫ್ಟ್ ಆದಾಗ ಎಲ್ಲನೂ ಪರ್ಚೇಸ್ ಮಾಡಬೇಕು. ಬಿಕಾಸ್ ಈ ಮನೆ ರಜಿತ್ಗೆ ತುಂಬ ದೂರ ಆಗುತ್ತೆ ಆಫೀಸ್ಗೆ, ಅದಕ್ಕೆ ನೋಡಿಕೊಂಡು ಬೇರೆ ಏರಿಯಾಗೆ ಶಿಫ್ಟ್ ಆಗಬೇಕು. ನಾನು ನಿಮಗೆ ವ್ಲಾಗ್ಸ್ ಮಾಡ್ತೀನಿ, ಬೇರೆ ಮನೆ ಹುಡುಕೋದು, ಮನೆ ಶಿಫ್ಟಿಂದು ಎಲ್ಲನೂ, ಆ್ಯಂಡ್ ಏನೇನು ಪರ್ಚೇಸ್ ಮಾಡ್ತೀನಿ ಮನೆಗೆ ಹೋದಾಗ ಎಲ್ಲ ವ್ಲಾಗ್ಸ್ನೂ ಮಾಡ್ತೀನಿ. ಈ ವೀಕಲ್ಲಿ ಸ್ವಲ್ಪ ಫ್ರೀ ಇರೋದ್ರಿಂದ ನಾನು ನೋಡೋಣ ಅಂದರೆ ಸ್ವಲ್ಪ ವೆಬ್ಸೈಟಲ್ಲಿ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವರು ವೀಕೆಂಡಲ್ಲಿ ಫ್ರೀ ಇರ್ತಾರೆ, ಸ್ಯಾಟರ್ಡೆ ಸಂಡೇ. ಆವಾಗ ಹೋಗ್ಬಿಟ್ಟು ನಾವೊಂದು ಏರಿಯಾ ಯಾವ ಏರಿಯಾದಲ್ಲಿ ನೋಡಬೇಕು ಅಂತ ಅಂದ್ಕೊಂಡಿದ್ದೀವೋ ಆ ಏರಿಯಾದಲ್ಲಿ ಸರ್ಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಈ ಮಂತಲ್ಲೆಲ್ಲ ಶಿಫ್ಟ್ ಮಾಡಿಬಿಡಬೇಕು. ಅಷ್ಟೇ. ಇವಾಗ ಬೆಡ್ ಸ್ಪ್ರೆಡ್ನ ಚೇಂಜ್ ಮಾಡ್ತೀನಿ. ಆಲ್ಮೋಸ್ಟ್ ಎಲ್ಲನೂ ಸೆಗ್ರಿಗೇಟ್ ಮಾಡಿದ್ದಾಯಿತು, ಜೋಡಿಸಿದ್ದೀನಿ. ಇವಾಗ ಕಸ ಗುಡಿಸ್ಬಿಟ್ಟು ನೆಲ ಒರೆಸಿದ್ರೆ ಮುಗಿಯುತ್ತೆ. ಸೊ ಈ ಒಂದು ಬೆಡ್ ಸ್ಪ್ರೆಡ್ನ ಹಾಕಿದ್ದೀನಿ. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗೇ ಇದೆ. ಕೆಲಸಗಳೆಲ್ಲ ಮುಗೀತು. ಇವಾಗ ಟೈಮ್ ಒಂದು 6-6:30 ಆಗಿರ್ಬೋದು ಅಂತ ಅನಿಸುತ್ತೆ. ತುಂಬಾ ಕ್ಲೀನಿಂಗ್ ಟೈಮ್ ತೊಗೊಂತು. ಲಗೇಜಸ್ ಬೇರೆ ಊರಿಂದ ಜಾಸ್ತಿ ತಂದಿದ್ವಿ ಅಲ್ವಾ. ಮದುವೆ ಬಟ್ಟೆಗಳೆಲ್ಲ ಆಲ್ಮೋಸ್ಟ್ ಒಂದು 90% ನಾವು ಇಲ್ಲಿಗೆ ಹಂಗೆ ಸೂಟ್ ಕೇಸಲ್ಲಿ ತೊಗೊಂಡು ಬಂದಿದ್ದೀವಿ. ಒಂದು 10% ಫ್ಯೂ ಔಟ್ಫಿಟ್ಸ್ ಮಾತ್ರ ಅಲ್ಲೇ ಊರಲ್ಲೇ ಇದ್ದಾವೆ. ಅವನ್ನೆಲ್ಲ ಜೋಡಿಸಿ ಮನೆ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆಗಿ ಪೂಜೆ ಮಾಡೋ ಅಷ್ಟರಲ್ಲಿ ಇಷ್ಟೊತ್ತಾಯಿತು. ನಾನು ಮಾಯ್ಶ್ಚರೈಸರ್ ಏನು ಹಚ್ಚಿರಲಿಲ್ಲ ಬಿಫೋರು. ಪೂಜೆ ಎಲ್ಲ ಆದಮೇಲೆ ಹಚ್ಚೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಆದೆ. ತುಂಬ ಜನ ಅಂದರೆ 1-2-3 ಜನ ನನಗೆ ಸ್ಕಿನ್ ಕೇರ್ ರೂಟೀನ್ ತೋರಿಸಿ ಅಂತ ಕೇಳಿದ್ದೀರಾ, ಕಮೆಂಟ್ ಮಾಡಿದ್ದೀರಾ. ನಂದು ಸ್ಕಿನ್ ಕೇರ್ ರೂಟೀನ್ ತುಂಬಾ ಸಿಂಪಲ್. ನಾನು ಅದಕ್ಕೆ ಬೇಕಾದ್ರೆ ಸಪ್ರೇಟ್ ವ್ಲಾಗ್ ಮಾಡಿ ಹಾಕ್ತೀನಿ. ಆ್ಯಂಡ್ ನಾನು ಅಷ್ಟೊಂದೇನು ಸೆನ್ಸಿಟಿವ್ ಇಲ್ಲ. ಇವಾಗ ನನಗೊಂದು ಪಿಂಪಲ್ ಆಯಿತು ಅಂದರೆ ಅದನ್ನು ಅಷ್ಟೊಂದು ಜಾಸ್ತಿ ತಲೆ ಕೆಡಿಸ್ಕೊಳಲ್ಲ. ಪಿಂಪಲ್ ಆಗಿದೆ ಅದು ಹೋಗುತ್ತೆ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ತೀನಿ. ಅದಕ್ಕೆ ಅಂತ ಇವಾಗ ಸಪ್ರೇಟ್ ಏನಾದರೂ ಟ್ರೀಟ್ಮೆಂಟ್ನ ತೊಗೊಳ್ಳೋದಾಗಿರಲಿ ಅದು ಏನೂ ನಾನು ಮಾಡಲ್ಲ, ಅದು ಬರುತ್ತೆ ಹೋಗ್ತಿರುತ್ತೆ. ಆ್ಯಂಡ್ ನಂದು ವೆಡ್ಡಿಂಗ್ ಫುಲ್ಲು ಕೆಮ್ಮು ನೆಗಡಿನೇ. ನಾನು ರಿಸೆಪ್ಷನಲ್ಲಿ ಕೂಡ ನಿಂತ್ಕೊಂಡು ಕರ್ಚೀಫಲ್ಲಿ ಮೂಗ್ನ ಹಿಂಗೆ ಅಂದ್ಕೊಂಡಿದ್ದೀನಿ ಎಷ್ಟೊಂದು ಸತಿ. ಆ್ಯಂಡ್ ಮುಹೂರ್ತಮ್ ಟೈಮಲ್ಲೂ ಅಷ್ಟೇ ಫುಲ್ ನೆಗಡೆ ಕೆಮ್ಮು. ಇವನ್ ನಂದು ಎಂಗೇಜ್ಮೆಂಟಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡಿದ್ದೀರಾ, ನಾನು ಹೇಳಿದ್ದೆ ಎಂಗೇಜ್ಮೆಂಟ್ ವ್ಲಾಗಲ್ಲಿ ಹುಷಾರಿಲ್ಲ ಕೆಮ್ಮಾಗಿದೆ ಅಂತ ಅಂದ್ಬಿಟ್ಟು. ಆ ಟೈಮಲ್ಲೂ ಸೇಮ್, ಈ ಟೈಮಲ್ಲೂ ಸೇಮ್ ಹಂಗೆ ಆಗಿದೆ, ಗೊತ್ತಿಲ್ಲ ಯಾಕೆ ಅಂತ. ಅಷ್ಟೇ. ಆ್ಯಂಡ್ ಇವಾಗ ಕೆಲವೊಂದಷ್ಟು ನಾನು ಕಮೆಂಟ್ಸ್ಗೆ ಆನ್ಸರ್ನ ಮಾಡ್ತೀನಿ. ಸೊ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ನ ನಾನು ನೋಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದಕ್ಕೆ ನಾನು ಇವಾಗ ಆನ್ಸರ್ ಮಾಡ್ತೀನಿ. ಮುಹೂರ್ತಮ್ ಸ್ಯಾರಿ ಪ್ರೈಸ್ ಆ್ಯಂಡ್ ಶಾಪ್ ನೇಮ್ ಪ್ಲೀಸ್ ಅಂತ ಕೇಳಿದ್ದೀರಾ. ಇದನ್ನು ತುಂಬ ಜನ ಕೇಳಿದ್ದೀರಾ. ಮುಹೂರ್ತಮ್ ಸ್ಯಾರಿ ಪ್ರೈಸ್ ನಾನು ಶಾಪಿಂಗ್ ವ್ಲಾಗಲ್ಲೇ ಮೆನ್ಷನ್ ಮಾಡಿದ್ದೀನಿ, ಅದು 48,000.
ತುಂಬ ಜನ ಅದು ಜಾಸ್ತಿ ಆಯಿತು ಅಂತಲೂ ಪ್ರೈಸ್ ಕಮೆಂಟ್ ಮಾಡಿದ್ದೀರಾ. ನಂದು ವೆಡ್ಡಿಂಗ್ ಸ್ಯಾರೀಸಲ್ಲಿ ನನ್ನ ಮುಹೂರ್ತಮ್ ಸ್ಯಾರಿನೇ ಐ ಬಜೆಟ್ ಇರೋದು, ಇನ್ನೆಲ್ಲ ಸ್ಯಾರೀಸು 10,000 ಒಳಗೇ ಇದೆ. ನಂದೂ ಆ ಬಜೆಟ್ ಇರಲಿಲ್ಲ, ಬಟ್ ಒಂದು ಥೀಮ್ ಇತ್ತು ನನಗೆ, ಈ ಥರದ ಸ್ಯಾರಿ ಅಂದರೆ ಈ ಥರ ಪ್ಯಾಟ್ರನಲ್ಲಿ ನನಗೆ ಸ್ಯಾರಿ ಬೇಕು ಮುಹೂರ್ತಮ್ಗೆ ಅಂತ. ಅದು ಸಿಕ್ತು, ಪರ್ಚೇಸ್ ಮಾಡಿದೆ. ಅದ್ರದ್ದು ಕಂಪ್ಲೀಟ್ ಸ್ಟೋರಿ ನಾನು ಧರ್ಮವರಂ ಸ್ಯಾರಿ ಶಾಪಿಂಗ್ ಬ್ಲಾಗಲ್ಲೇ ಹೇಳಿದ್ದೀನಿ. ಪ್ರೈಸ್ ಆಯಿತು. ಶಾಪ್ ನೇಮ್ ಧರ್ಮವರಂ ಸಿಲ್ಕ್ ಸ್ಯಾರೀಸ್ ಅಂತ ಗೂಗಲ್ ಮಾಡಿದ್ರೇ ಸಿಗುತ್ತೆ. ಆ ಶಾಪಲ್ಲಿ ನಾನು ಪರ್ಚೇಸ್ ಮಾಡಿದ್ದು ನನ್ನ ಮುಹೂರ್ತಮ್ ಸ್ಯಾರಿನ. ಆ್ಯಂಡ್ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಎಲ್ಲಿ ಮಾಡಿಸಿದ್ದು ಪ್ಲೀಸ್ ಹೇಳಿ ಅಂತಲೂ ಕಮೆಂಟ್ ಮಾಡಿದ್ದೀರಾ. ಇದನ್ನು ಒಂದಿಬ್ಬರು 3 ಜನ ಕೇಳಿದ್ರಿ. ಬ್ಲೌಸ್ ಸ್ಟಿಚಿಂಗ್ ಎಲ್ಲ ನಾನು ಮಾಡಿಸಿದ್ದು ಚಿಕ್ಕಪೇಟೆಯಲ್ಲಿ ಸರ್ಪ್ರೈಸ್ ಲೇಡೀಸ್ ಬ್ಲೌಸ್ ಅಂತ ಏನೋ ಒಂದು ಶಾಪ್ ಇದೆ, ಅಲ್ಲಿ ನಾನು ಬ್ಲೌಸ್ ಎಲ್ಲ ವರ್ಕ್ ಮಾಡಿಸಿ ಸ್ಟಿಚ್ ಮಾಡಿಸಿದ್ದು. ಆ್ಯಂಡ್ ರಿಸೆಪ್ಷನ್ ಡ್ರೆಸ್ದು ಪರ್ಟಿಕ್ಯುಲರ್ ಶಾಪ್ನ ಕೇಳಿದ್ದೀರಾ. ನಾನು ಪರ್ಟಿಕ್ಯುಲರ್ ಶಾಪನ್ನೇ ಅದರಲ್ಲಿ ಹೇಳಿದ್ದೀನಿ. ರಿಸೆಪ್ಷನ್ ಔಟ್ಫಿಟ್ನ ಯಾವ ಬ್ಲಾಗಲ್ಲಿ ತೋರಿಸಿದ್ದೀನೋ ಆ ಒಂದು ಬ್ಲಾಗಲ್ಲಿ ಪರ್ಟಿಕ್ಯುಲರ್ ಶಾಪ್ ಶುಭಾಂಗಿ ಅಂತ ಕಮರ್ಷಿಯಲ್ ಸ್ಟ್ರೀಟ್ ರೋಡ್ ಮೇನ್ ರೋಡಲ್ಲೇ ಆ ಶಾಪ್ ಬರುತ್ತೆ, ಶುಭಾಂಗಿ ಅಂತ. ಅದ್ರದ್ದು ನಾನು ನೀಟಾಗಿ ಬ್ಯಾಗ್ ಎಲ್ಲ ತೋರಿಸಿದ್ದೀನಿ. ಆ್ಯಂಡ್ ಶಾಪ್ದು ಕೂಡ ಚಿಕ್ಕದಾಗಿ ಕ್ಲಿಪ್ಪಿಂಗ್ನ ಹಾಕಿದ್ದೀನಿ ಅಂತ ಅನಿಸುತ್ತೆ, ಒಂದು ಚೆಕ್ ಮಾಡಿ ಆ ವ್ಲಾಗಲ್ಲಿ. ಲವ್ ಸ್ಟೋರಿ ವ್ಲಾಗ್ ತುಂಬ ಕೇಳ್ತಾ ಇದ್ದೀರಾ, ಅದನ್ನು ಕೂಡ ಡೆಫಿನೆಟ್ಲಿ ನಾನು ಅಪ್ಕಮಿಂಗ್ ಡೇಸಲ್ಲಿ ಮಾಡ್ತೀನಿ. ಅದಕ್ಕೆ ಇಬ್ಬರು ಕೂಡ ಮಾತಾಡಬೇಕು, ನಾನು ಮತ್ತು ರಂಜಿತ್. ಅವರು ಕಂಫರ್ಟಬಲ್ ಇದ್ದಾರೆ, ವ್ಲಾಗಲ್ಲಿ ಮಾತಾಡ್ತಾರೆ, ಸ್ವಲ್ಪ ಶೈ ಇದೆ. ಇಫ್ ಪಾಸಿಬಲ್ ನಾನು ಇವತ್ತು ಕೂಡ ಟ್ರೈ ಮಾಡ್ತೀನಿ ಅವ್ರನ್ನ ಈ ಒಂದು ವ್ಲಾಗಲ್ಲಿ ಮಾತಾಡ್ಸೋಕ್ಕೆ. ತುಂಬ ಜನ ನಿಮ್ಮ ಹಸ್ಬೆಂಡ್ ಜೊತೆ ವ್ಲಾಗ್ಸ್ನ ಮಾಡಿ ಅಂತಲೂ ಕೇಳಿದ್ರಿ. ಡೆಫಿನೆಟ್ಲಿ ನನ್ನ ವ್ಲಾಗ್ಸಲ್ಲಿ ಅವ್ರು ಇದ್ದೇ ಇರ್ತಾರೆ. ಜಾಸ್ತಿ ಏನೋ ಅವ್ರು ಮಾತಾಡಲ್ಲ, ಸ್ವಲ್ಪ ಮಾತಾಡ್ತಾರೆ ಅಷ್ಟೇ. ಅಂದರೆ ಬ್ಲಾಗಲ್ಲಿ ಸ್ವಲ್ಪ ಮಾತಾಡ್ತಾರೆ, ಕ್ಯಾಮ್ರಾ ಆಫ್ ಮಾಡಿದ್ರೆ ನನಗಿಂತ ಅವರೇ ಜಾಸ್ತಿ ಮಾತಾಡೋದು. ಡಿಸೈನರ್ ಡೀಟೇಲ್ಸ್ನ ಕೇಳಿದ್ದೀರಾ, ಹಲ್ದಿ ಔಟ್ಫಿಟ್ದು. ಅದನ್ನು ಚೆಕ್ ಮಾಡಿ ನಾನಿಲ್ಲಿ ಟ್ಯಾಗ್ ಮಾಡಿರ್ತೀನಿ ಡಿಸೈನರ್ ಶಾಪ್ ನೇಮು. ಸಿಂಪಲ್ ಸ್ಯಾರಿ ಪ್ರೈಸಸ್ನೆಲ್ಲ ಕೇಳ್ತಾ ಇದ್ದೀರಾ. ಸಿಂಪಲ್ ಸ್ಯಾರಿ ಪ್ರೈಸಸ್ ಕೆಲವೊಂದಷ್ಟು ನನ್ನ ವೆಡ್ಡಿಂಗ್ ಸ್ಯಾರಿ ವ್ಲಾಗ್ಸ್ ಅಂದರೆ ಕಲೆಕ್ಷನ್ ವ್ಲಾಗ್ ಮಾಡಬೇಕು ಅಂತಲೇ ನಾನೆಲ್ಲ ವೆಡ್ಡಿಂಗ್ ಸ್ಯಾರೀಸನ್ನು ಇಲ್ಲಿಗೆ ತೊಗೊಂಡು ಬಂದಿದ್ದೀನಿ. ಇನ್ನೊಂದು 4-5 ಸ್ಯಾರೀಸನ್ನು ಊರಲ್ಲೇ ಇದ್ದಾವೆ. ಆಲ್ಮೋಸ್ಟ್ ಇನ್ನೆಲ್ಲ ಸ್ಯಾರೀಸ್ನ ತೊಗೊಂಡು ಬಂದಿದ್ದೀನಿ. ಡೆಫಿನೆಟ್ಲಿ ನಾನು ಅಪ್ಕಮಿಂಗ್ ಡೇಸಲ್ಲಿ ನಾಳೆ ಇಲ್ಲ ನಾಳಿದ್ದು ಯಾವಾಗ ಫ್ರೀ ಇರ್ತೀನೋ ಈ ವೀಕಲ್ಲಿ ಶೂಟ್ ಮಾಡಿ ವಿತ್ ಪ್ರೈಸ್ ಆ್ಯಂಡ್ ಬ್ಲೌಸ್ ಡಿಸೈನ್ಸ್ನು ಕೂಡ, ಅದಕ್ಕೆ ಬ್ಲೌಸ್ಗೆ ಎಷ್ಟು ಪೇ ಮಾಡಿದೆ ಅದೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ನಾನು ಈ ವೀಕಲ್ಲಿ ಶೂಟ್ ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಜ್ಯುವೆಲರಿ ಸೆಟ್ದು ಶಾಪ್ ನೇಮ್ ಕೇಳಿದ್ದೀರಾ, ಅಂದರೆ ರೆಂಟೆಡ್ ಜ್ಯುವೆಲರಿ ತೊಗೊಂಡಿದ್ದೆ ಅಲ್ವಾ ನಾನು ಮುಹೂರ್ತಮ್ಗೆ ಆ್ಯಂಡ್ ರಿಸೆಪ್ಷನ್ಗೆ, ಅದ್ರದ್ದು ಶಾಪ್ ನೇಮ್ ಕೇಳಿದ್ದೀರಾ. ಅದು ನಾನು ಮಲ್ಲೇಶ್ವರಮಲ್ಲಿ ತೊಗೊಂಡಿದ್ದು. ಶಾಪ್ ನೇಮ್ ಇಲ್ಲಿ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ. ಆ್ಯಂಡ್ ಎಂಗೇಜ್ಮೆಂಟಲ್ಲಿ ಹಾಕ್ಸಿದ್ದೆ ಅಲ್ವಾ ಮೆಹಂದಿ, ಅಂದರೆ ಎಂಗೇಜ್ಮೆಂಟ್ ವ್ಲಾಗಲ್ಲಿ ನಾನು ಮೆಹಂದಿ ಹಾಕ್ಸಿದ್ದೆಲ್ಲ ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡಿದ್ದೆ. ಮೆಹಂದಿ ಪ್ರೈಸ್ನ ತುಂಬ ಜನ ಕೇಳಿದ್ದೀರಾ. ಎಂಗೇಜ್ಮೆಂಟಾಗಿ 5-6 ಮಂತ್ಸ್ ಆಯ್ತಲ್ಲ, ಅಷ್ಟು ನೆನಪಿಲ್ಲ, ಬಟ್ 2500ಇಂದ 3000 ಈ ರೇಂಜಲ್ಲೇ ನಾನು ಪೇ ಮಾಡಿರೋದು. ತುಂಬ ಸಿಂಪಲ್ಲಾಗೇ ಅದನ್ನು ಕೂಡ ಹಾಕ್ಸಿದ್ದು. ಇಲ್ಲಿ ಅದು ಜಾಸ್ತಿನೇ ಅಂತ ಅನ್ನಿಸ್ತು. ಇನ್ನೂ ನಾನು ಮಲ್ಲೇಶ್ವರಂ ಆ ಸೈಡೆಲ್ಲ ಹಾಕ್ಸಿದ್ರೆ ಇನ್ನೂ ಕಡಿಮೆನೇ ಆಗುತ್ತೆ. ಆ್ಯಂಡ್ ಎಂಗೇಜ್ಮೆಂಟ್ ಸ್ಯಾರಿ ಪ್ರೈಸ್ನ ತುಂಬ ಜನ ಕೇಳಿದ್ದೀರಾ. ಅದು 7000. ನಾನು ಆ ವ್ಲಾಗಲ್ಲೂ ಕೂಡ ಟ್ಯಾಗ್ ಮಾಡಿ ಅಂದರೆ ಪಿನ್ ಮಾಡಿದ್ದೀನಿ ಎಂಗೇಜ್ಮೆಂಟ್ ವ್ಲಾಗಲ್ಲಿ. ಸ್ಟಿಲ್ ವ್ಲಾಗಲ್ಲಿ ಹೇಳಿದ್ರೆ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ. ಅದು ಎಂಗೇಜ್ಮೆಂಟ್ ಸ್ಯಾರಿ 7000. ಆ್ಯಂಡ್ ಎಂಗೇಜ್ಮೆಂಟ್ ಜ್ಯುವೆಲರಿ ಹಾಕಿದ್ದೆ ಅಲ್ವಾ, ಅದ್ರದ್ದು ಡಾಬ್ ಪ್ರೈಸ್ ಅಂದರೆ ಡಾಬ್ ಹಾಕಿದ್ದೆ ಅಲ್ವಾ, ಅದ್ರದ್ದು ಪ್ರೈಸ್ನ ಕೇಳಿದ್ದೀರಾ. ನಾನು ಕಂಪ್ಲೀಟ್ ಜ್ಯುವೆಲರಿ ಅವತ್ತೇನೇನು ಪರ್ಚೇಸ್ ಮಾಡಿದೆ ಅಂತ ಅಂದ್ಬಿಟ್ಟು ಎಲ್ಲದ್ರದ್ದು ಪ್ರೈಸ್ ಡೀಟೇಲ್ಸ್ ಅದೇ ವ್ಲಾಗಲ್ಲೇ ಶೇರ್ ಮಾಡಿದ್ದೀನಿ. 4500 ಏನೋ ಆಯಿತು. ಕಂಪ್ಲೀಟ್ ಜ್ಯುವೆಲರಿ ಆ್ಯಂಡ್ ಇಯರ್ ಪಿನ್ ಏನೇನು ಅಕ್ಸಸರೀಸ್ ತೊಗೊಂಡೋದು ಎಲ್ಲದ್ರದ್ದು. ಡಾಬ್ ಅಂತ ಪರ್ಟಿಕ್ಯುಲರಾಗಿ ಬಂದರೆ ಡಾಬ್ ಕಡಿಮೆ, ಒಂದು 200-300ಇಂದನೂ ಸ್ಟಾರ್ಟ್ ಆಗುತ್ತೆ. ಅದು ಡಿಸೈನ್ ಮೇಲೆ ಹೋಗುತ್ತೆ, ಕ್ವಾಲಿಟಿ ಮೇಲೆ ಹೋಗುತ್ತೆ. ನಾನು ಎಂಗೇಜ್ಮೆಂಟಲ್ಲಿ ಹಾಕಿದ್ದು ಡಾಬ್ ಬಂದು ಅವರು 1200 ಏನೋ ಹೇಳಿದ್ರು. ನಾನು ಪೇ ಮಾಡಿದ್ದು 900 ರುಪೀಸು. ಬಾರ್ಗೇನ್ ಮಾಡಿ 900 ರುಪೀಸ್ನ ಪೇ ಮಾಡಿದ್ದೆ. ಅದ್ರದ್ದು ಅಂದರೆ ನಾನು ಒಂದೊಂದು ಜ್ಯುವೆಲರಿದು ಪ್ರೈಸ್ ಹೇಳಿಲ್ಲ, ಕಂಪ್ಲೀಟ್ ಓವರಾಲ್ ಹೇಳಿದ್ದೆ, ಅದಕ್ಕೆ ಕೇಳಿದ್ರಿ ಅಂತ ಅನಿಸುತ್ತೆ. ಆ್ಯಂಡ್ ಎಂಗೇಜ್ಮೆಂಟ್ ಸ್ಯಾರಿ ಪ್ರೈಸ್ ಆಯಿತು. ಪ್ರೀ ವೆಡ್ಡಿಂಗ್ ಗೌನ್ಸ್ನ ಎಲ್ಲಿ ಪರ್ಚೇಸ್ ಮಾಡಿದ್ದು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡ್ತಿದ್ದೀರಾ. ಪ್ರೀ ವೆಡ್ಡಿಂಗ್ ಶೂಟ್ಗೆ ನಾನು ವೇರ್ ಮಾಡಿದ್ದು ಗೌನ್ಸ್ನ ಪರ್ಚೇಸ್ ಮಾಡಿದ್ದು ರೂಪಾ ರೆಂಟಲ್ ಶಾಪ್ ಅಂತ, ಅದು ಬೆಂಗಳೂರಲ್ಲೇ ಇದೆ. ರೂಪಾ ರೆಂಟಲ್ ಗೌನ್ಸ್ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರು ಅದು ಸಿಗುತ್ತೆ. ಆ ಒಂದು ಶಾಪಲ್ಲಿ ನಾನು ಗೌನ್ಸ್ನ ಪರ್ಚೇಸ್ ಮಾಡಿದ್ದು. ಆ್ಯಂಡ್ ಅದ್ರ ಪ್ರೈಸ್ ನಾನು ಹೇಳಿಲ್ಲ ಆ ವ್ಲಾಗಲ್ಲಿ. ಒಂದು ಅಲ್ಲಿ ನೀವು ಯಾವುದೇ ಔಟ್ಫಿಟ್ನ ತೊಗೊಂಡ್ರು
ಅಂದರೆ ಯಾವುದೇ ಗೌನ್ಸ್ ಆಗಿರಲಿ ಲೆಹಂಗ ಆಗಿರಲಿ ಏನೇ ತೊಗೊಂಡು 2500 ಒಂದು ಔಟ್ಫಿಟ್ಗೆ ಅವರು ರೆಂಟ್ ಮಾಡೋದು ಅಂದರೆ ಪ್ರೈಸ್ ಫಿಕ್ಸ್ ಮಾಡಿದ್ದಾರೆ ಎಲ್ಲ ಔಟ್ಫಿಟ್ಗೂ. ನಾನು 2 ಗೌನ್ನ ರೆಂಟೆಡ್ ತೊಗೊಂಡಿದ್ದೆ, ಅದ್ರದ್ದು ನಾನು ಶೇರ್ ಮಾಡಿದ್ದೆ ಕ್ಲಿಪ್ಪಿಂಗ್ ಆ ವ್ಲಾಗಲ್ಲಿ. ಆ 2 ಗೌನ್ಸಿಂದ ನಾನು 5000 ಪೇ ಮಾಡಿದ್ದೆ ರೆಂಟೆಡ್ಗೆ. ಅದು ನಾವು ಡೆಪಾಸಿಟ್ ಅಂತಲೂ ಮಾಡಬೇಕಾಗುತ್ತೆ, ಬಿಕಾಸ್ ಗೌನ್ಸ್ನ ತೊಗೊಂಡು ಹೋಗ್ತೀವಲ್ವ, ಅವ್ರಿಗೂ ಅಂದರೆ ನಂಬಲ್ಲ ಅಲ್ವಾ ಯಾರೇ ಆಗಲಿ, ಅದಕ್ಕೆ ಒಂದಿಷ್ಟು ಅಮೌಂಟ್ನ ಅಂತ ಡೆಪಾಸಿಟ್ ಮಾಡಿಸ್ಕೊತಾರೆ. ನಾವು ಆ ಗೌನ್ಸ್ನ ನಮ್ಮದು ಶೂಟ್ ಮುಗಿಸ್ಕೊಂಡು ರಿಟರ್ನ್ ಮಾಡ್ತೀವಲ್ವ, ಆವಾಗ ನಾವು ಡೆಪಾಸಿಟ್ ಮಾಡಿದ್ದ ಅಮೌಂಟ್ನ ನಮಗೆ ರಿಟರ್ನ್ ಮಾಡ್ತಾರೆ. ಆ ರೀತಿ ಪ್ರೊಸೀಜರ್ ಇದೆ. ಸುಮಾರು ಕಡೆ ಹಂಗಿದೆ. ಇವಾಗ ನಾವೇನೇ ರೆಂಟೆಡಿಗೆ ತೊಗೊಂಡ್ರು ಎಲ್ಲ ಕಡೆನೂ ಇವಾಗ ಇಷ್ಟು ಅಮೌಂಟ್ ಅಂತ ಡೆಪಾಸಿಟ್ ಮಾಡಿಸ್ಕೊತಾರೆ. ಈವನ್ ನಾನು ಜ್ಯುವೆಲರಿ ಪರ್ಚೇಸ್ ಮಾಡಿದ್ದೆ ಅಲ್ವಾ ರೆಂಟೆಡ್ಗೆ, ಮುಹೂರ್ತ ಆ್ಯಂಡ್ ರಿಸೆಪ್ಷನ್ಗೆ, ಅಲ್ಲೂ ಕೂಡ ಇಷ್ಟು ಅಮೌಂಟ್ ಅಂತ ನನಗೆ ಡೆಪಾಸಿಟ್ ಮಾಡಿಸ್ಕೊಂಡಿದ್ರು. ನಾನು ಜ್ಯುವೆಲರಿ ರಿಟರ್ನ್ ಮಾಡಿದಾಗ ಆ ಅಮೌಂಟ್ನ ನನಗೆ ಹಾಕಿದ್ದು. ಈ ರೀತಿ ಇದೆ ಎಲ್ಲ ಕಡೆ. ಆ್ಯಂಡ್ ಸ್ಯಾರಿದು ರೆಂಟೆಡ್ ಸಿಗುತ್ತೆ ಅಲ್ವಾ, ಅದು ಶಾಪ್ ಅಂದರೆ ನಾನು ಜುವೆಲ್ಸ್ ಪರ್ಚೇಸ್ ಅಂದರೆ ರೆಂಟ್ ಮಾಡೋದೆ ಅಲ್ವಾ ಮುಹೂರ್ತಮ್ಗೆ, ಆ ಶಾಪಲ್ಲಿ ಸ್ಯಾರೀಸ್ ಕೂಡ ರೆಂಟೆಡಿಗೆ ಸಿಗುತ್ತೆ. ನಾನು ಒಂದು ಬ್ಲಾಗಲ್ಲಿ ಶೇರ್ ಮಾಡಿದ್ದೆ, ಅದ್ರದ್ದು ಶಾಪ್ ನೇಮ್ ಕೇಳಿದ್ರೆ ಅಲ್ವಾ, ಅದನ್ನು ನಾನು ಟ್ಯಾಗ್ ಮಾಡಿರ್ತೀನಿ. ಅದೇ ಜ್ಯುವೆಲರಿ ಶಾಪಲ್ಲಿ ಅದಿದ್ದು. ಇಷ್ಟು ಕಮೆಂಟ್ಸ್ ಇಷ್ಟು ತುಂಬ ರಿಪೀಟೆಡ್ಲಿ ಬರ್ತಿತ್ತು. ಆ್ಯಂಡ್ ಇನ್ನೊಬ್ರು ಯಾರೋ ನಿಮ್ಮದು ಏಜ್ ಆ್ಯಂಡ್ ಕ್ವಾಲಿಫಿಕೇಷನ್ ಪ್ಲೀಸ್ ಹೇಳಿ ಅಂತ ರಿಕ್ವೆಸ್ಟ್ ಮಾಡಿದ್ದೀರಾ ಆಲ್ಮೋಸ್ಟ್ ಒಂದೆರಡು ಬ್ಲಾಗಲ್ಲಿ. ನಂದು ಏಜ್ ಬಂದು 24 ಏಜ್, ಕ್ವಾಲಿಫಿಕೇಷನ್ ನಂದು ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದೆ, ನಂದು 2021 ಪಾಸ್ಟ್ ಔಟ್, ಬ್ರ್ಯಾಂಚ್ ಬಂದು ಈಸಿ. ಇಷ್ಟು ನಂದು ಎಲ್ಲ ಕ್ವಶನ್ಸ್ಗೂ ಮೋಸ್ಟ್ ರಿಪೀಟೆಡ್ ಇದೇನೇ ಕಮೆಂಟ್ಸೇ ಬರ್ತಿದೆ. ಇದು ಎಷ್ಟೊಂದು ಬ್ಲಾಗ್ಸ್ಗಳಲ್ಲಿ ನಾನು ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸನ್ನು ಹೇಳಿದ್ದೀನಿ. ಸ್ಟಿಲ್ ಕೆಲವೊಂದು ಮಿಸ್ ಮಾಡಿರ್ತೀನಿ, ಮರ್ತುಬಿಟ್ಟಿರ್ತೀನಿ. ಅದನ್ನು ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಿದ್ರಿ, ಕಂಪ್ಲೀಟ್ ಡೀಟೇಲ್ಸ್ ಹೇಳಿ ನಮ್ಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು. ಅದಕ್ಕೆ ನಾನಿದು ಬ್ಲಾಗಲ್ಲೇ ಶೇರ್ ಮಾಡಿದೆ. ಆ್ಯಂಡ್ ನನ್ನ ಚಾನಲಲ್ಲಿ ಆಲ್ರೆಡಿ 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ. ಥ್ಯಾಂಕ್ ಯು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ. ಇದೇ ರೀತಿ ಸಪೋರ್ಟ್ ಮಾಡಿ. ಡೆಫಿನೆಟ್ಲಿ ನಾನು ನಿಮಗೆ ಹೆಲ್ಪ್ ಆಗೋ ಥರ ಬ್ಲಾಗ್ಸ್ನೇ ಮಾಡಿ ಹಾಕ್ತೀನಿ. ಆ್ಯಂಡ್ ಫ್ರೆಂಡ್ಸ್ ಅಂತ ಬಂದರೆ ನನ್ನ ಫ್ರೆಂಡ್ಸ್ ಆಗಿರ್ಬೋದು, ರಂಜಿತ್ ಫ್ರೆಂಡ್ಸ್ ಎಲ್ಲರೂ ತುಂಬ ಸಪೋರ್ಟಿವ್. ಅವ್ರಿಗೂ ತುಂಬ ಜನ ಕಮೆಂಟ್ಸ್ನ ಮಾಡ್ತಿದ್ದೀರಾ, ಅಂದರೆ ಸಾರಿ ಅವ್ರಿಗೆ ತುಂಬ ಜನ ಮೆಸೇಜ್ನ ಮಾಡ್ತಿದ್ದೀರಾ. ತುಂಬ ಚೆನ್ನಾಗಿ ಮಾಡ್ತಾರೆ ನಿಮ್ಮ ವೈಫ್ ವ್ಲಾಗ್ಸ್ನ ಅಂತ ಅಂದ್ಬಿಟ್ಟು ತುಂಬ ಸಿಂಪಲ್ ಎಷ್ಟೊಂದು ಕಾಂಪ್ಲಿಮೆಂಟ್ಸ್ನ ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ನೀವೇನಾದರೂ ವ್ಲಾಗ್ನ ನೋಡ್ತಿದ್ರೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಫ್ರೆಂಡ್ಸು ಕೂಡ ಅಷ್ಟೇ ತುಂಬ ಸಪೋರ್ಟಿವ್. ಎಲ್ರಿಗೂ ಥ್ಯಾಂಕ್ ಯು. ಎಲ್ಲರೂ ಪಾಸಿಟಿವ್ ಆಗಿ ನನಗೆ ಕಮೆಂಟ್ಸ್ನ ಮಾಡಿದ್ರಿ. ನಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು ಆ್ಯಂಡ್ ವೀಡಿಯೋಸ್ ಕೂಡ ತುಂಬ ಚೆನ್ನಾಗಿ ಬರ್ತಿದೆ ಅಂತ ಅಂದ್ಬಿಟ್ಟು ಕಮೆಂಟ್ಸ್ನ ಮಾಡ್ತೀರಾ. ಸಾರಿ ನನ್ನ ಫ್ರೆಂಡ್ಸ್ ಮೆಸೇಜ್ನ ಮಾಡ್ತೀರಾ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ ಯು. ಇವಾಗ ಟೈಮ್ ಆಯಿತು, 7 ಏನೋ ಆಯಿತು. ರಂಜಿತ್ ಫೋನ್ ಮಾಡಿದರು ಹೊರಟಿದ್ದೀನಿ ಅಂತ ಅಂದ್ಬಿಟ್ಟು. ಮನೆಗೆ ಏನಾದರೂ ತರಬೇಕಾ ಅಂತ ಅಂದ್ಬಿಟ್ಟು ಕೇಳಿದ್ರು. ಸ್ವಲ್ಪ ವೆಜಿಟೇಬಲ್ಸ್ ಏನೂ ಇರಲಿಲ್ಲ. ನಾನು ಅಂದ್ಕೊಂಡೆ ನಾನೇ ಹೋಗ್ಬಿಡ್ತಾರಣ ಅಂತ, ಬಟ್ ಅವ್ರು ಬರ್ತಿದ್ದೀನಿ ಅಲ್ವಾ ತೊಗೊಂಬರ್ತೀನಿ ಹೇಳು ಅಂತಂದರು. ಹೇಳಿದೆ ಪಲಾವ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವ್ರು ಹೇಳಿದ್ದು ವೆಜ್ ಪಲಾವ್ ಮಾಡಿಕೊಡು ಅಂತ. ವೆಜ್ ಪಲಾವ್ ಮಾಡಬೇಕು ಇವಾಗ. ಮಾಡಿ ಊಟ ಮಾಡಿ ರೆಸ್ಟ್ ಮಾಡಿದೆ. ವರ್ಕ್ ಮಾಡಿ ಇವತ್ತು ಸ್ವಲ್ಪ ಟಯರ್ಡ್. ಆ್ಯಂಡ್ ನಂದು ಲಗ್ನ ಪತ್ರಿಕೆ ಪೂಜೆ ವ್ಲಾಗ್ನ ನಾನು ಇವತ್ತು ಎಡಿಟ್ ಮಾಡಿದೆ. ತುಂಬ ದಿನ ಆಗಿತ್ತಲ್ವ ಶೂಟ್ ಮಾಡಿ. ಯಾವುದಾದ್ರು ಕ್ಲಿಪ್ಪಿಂಗ್ ಎಲ್ಲೆಲ್ಲಿ ಯಾವ ರೀತಿ ಎಡಿಟ್ ಮಾಡೋದು ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ನಾವು ಅವಾಗ ಶೂಟ್ ಮಾಡಿ ಅವಾಗಲೇ ಎಡಿಟ್ ಮಾಡಿದ್ರೆ ಅಷ್ಟು ಕನ್ಫ್ಯೂಷನ್ಸ್ ಇರೋಲ್ಲ. ಸ್ವಲ್ಪ ಗ್ಯಾಪ್ ತಗೊಂಡು ಎಡಿಟ್ ಮಾಡ್ತಿದ್ದೀವಿ ಅಂದರೆ ತುಂಬ ಕನ್ಫ್ಯೂಸ್ ಆಗುತ್ತೆ. ಫೈನಲಿ ಅದನ್ನು ಎಡಿಟ್ ಮಾಡಿದೆ. ಆ್ಯಂಡ್ ವ್ಲಾಗಿಂಗೂ ತುಂಬ ಅಂದರೆ ಅಷ್ಟು ಈಸಿ ಏನಲ್ಲ, ಇದು ಕೂಡ ಡಿಫಿಕಲ್ಟಿನೇ. ಶೂಟ್ ಮಾಡೋದು ಈಸಿ, ಬಟ್ ಎಡಿಟ್ ಮಾಡೋದು ತುಂಬಾ ಕಷ್ಟ, ತುಂಬಾ ಟೈಮ್ ತಗೊಳುತ್ತೆ. ಕೆಲವೊಂದಷ್ಟು ಬ್ಲಾಗ್ಸ್ ನಾನು ಸುಮಾರಷ್ಟು ಟೈಮ್ನ ತೊಗೊಂಡಿದ್ದೀನಿ ಎಡಿಟ್ ಮಾಡೋದಕ್ಕೆ. ಅದಾದಮೇಲೆ ಅಷ್ಟೇ, ಇನ್ನೇನಿಲ್ಲ. ನಾನು ನಿಮಗೆ ಆಮೇಲೆ ಅಡುಗೆ ಮಾಡಬೇಕಾದ್ರೆ ಸಿಗ್ತೀನಿ. ನನ್ನ ಹಸ್ಬೆಂಡ್ ಬರ್ತಾನೆ ವೆಜಿಟೇಬಲ್ಸ್ನ ತೊಗೊಂಡು ಬಂದರು. ಅವರು ತೊಗೊಂಡು ಬಂದಮೇಲೆ ನಾನೆಲ್ಲ ರೆಡಿ ಮಾಡಿಕೊಂಡು ಪಲಾವ್ನ ಮಾಡಿದೆ. ತುಂಬ ಚೆನ್ನಾಗಿ ಆಗಿತ್ತು ಪಲಾವ್. ಸೊ ನಮ್ಮಮ್ಮ ಸ್ವಲ್ಪ ರೇಷನ್ನು ಕೂಡ ನೆನ್ನೆ ಇಟ್ಟಿದ್ದಾರೆ ನಾವು ಬರುವಾಗ. ಈ ಬಾಕ್ಸು ನಮಗೆ ಗಿಫ್ಟ್ ಬಂದಿದ್ದು ವೆಡ್ಡಿಂಗಲ್ಲಿ. ಇದರಲ್ಲೇ ಎಲ್ಲನೂ ತುಂಬಿದ್ರು. ನಾನು ಇವಾಗ ತಾನೇ ಓಪನ್ ಮಾಡಿದೆ. ಇದರಲ್ಲಿ ಖಾರದ ಪುಡಿ, ಧನಿಯಾ ಪುಡಿ, ಬೇಳೆ. ನಾನು 3-4 ಇಯರ್ಸ್ ಹತ್ತತ್ರ 4 ಇಯರ್ಸ್ ಆಗ್ತಾ ಬಂತು ರೂಮಿಗೆ ಶಿಫ್ಟ್ ಆಗಿ. ಆವಾಗಲಿಂದನೂ ಧನಿಯಾ ಪುಡಿ, ಖಾರದ ಪುಡಿ ಇವೆರಡು ಮಾತ್ರ ಊರಿಂದ ತೊಗೊಂಡು ಬರ್ತೀನಿ. ಆ್ಯಂಡ್ ಮತ್ತು ಹುಣ್ಸೆಹಣ್ಣು ತೊಗೊಂಡು ಬರ್ತಿದ್ದೆ ಊರಿಂದ, ಇಷ್ಟು ತರ್ತಿದ್ದೆ. ದೋಸೆಗೆ ಪಡ್ಡುಗೆಲ್ಲ ಸ್ವಲ್ಪ ರೇಷನ್ ಅಕ್ಕಿ ತೊಗೊಂಡ್ಬರ್ತಿದ್ದೆ. ಬೇರೆ ಏನು ನಾನು ತರ್ತಿರ್ಲಿಲ್ಲ ಊರಿಂದ, ಬಿಕಾಸ್ ಬಸ್ಸಲ್ಲಿ ಆಗಲ್ಲ ಅಂತ. ನಿನ್ನೆ ಹೇಗೂ ನಾವು ಕಾರಲ್ಲಿ ಬಂದ್ವಿ ಅಂದ್ಬಿಟ್ಟು ಇಷ್ಟೆಲ್ಲ ತುಂಬಿದ್ದಾರೆ. ಸ್ವಲ್ಪ ಕಡಲೆ ಬೀಜ, ಇದು ನಾವು ಮದುವೆಯಲ್ಲಿ ತೊಗೊಂಡಿದ್ದು, ಇನ್ನೂ ಸ್ವಲ್ಪ ಮಿಕ್ಕಿತ್ತು. ಆಲ್ಮೋಸ್ಟ್
ಇಷ್ಟೇ ಅನಿಸುತ್ತೆ ಮಿಕ್ಕಿದ್ದು. ಇದಕ್ಕಿಂತ ಇನ್ನೊಂದು ಸ್ವಲ್ಪ ಇದೆರಡರಷ್ಟು ಇತ್ತನೋ ಅವ್ರು ಸ್ವಲ್ಪ ಇಟ್ಕೊಂಡು ನಂಗೆ ಸ್ವಲ್ಪ ಕೊಟ್ಟಿದ್ದಾರೆ. ಆ್ಯಂಡ್ ಕಡಲೆ ಪಪ್ಪು, ಇದು ಅವಲಕ್ಕಿನೂ ಕೂಡ ಕಟ್ಟು ಕಳಿಸಿದ್ದಾರೆ. ಇದು ಸೋನಾ ಮಸೂರಿ. ನಾನು ನನ್ನ ತಂಗಿ ಊರಿಗೆ ಹೋದಾಗ ಮದುವೆಗೆ ಮುಂಚೆ ಬಿರಿಯಾನಿ ಮಾಡ್ಕೊಳ್ಳೋಕ್ಕೆಲ್ಲ ತೊಗೊಂಡು ಹೋಗ್ತಿದ್ವಿ ರೇಷನ್ನು. ನಾನು ಮಿನಿ ಬ್ಲಾಗ್ಸಲ್ಲಿ ಸುಮಾರು ಮಿನಿ ಬ್ಲಾಗ್ಸಲ್ಲಿ ಶೂಟ್ ಮಾಡಿ ಹಾಕಿದ್ದೀನಿ. ಆ ಬಿರಿಯಾನಿಗೆ ತೊಗೊಂಡೋಗಿದ್ದಕ್ಕೆ ಸ್ವಲ್ಪ ಮಿಕ್ಕಿತ್ತು ಪಾಪ, ಅದನ್ನು ಕೂಡ ಹಾಕಿದ್ದಾರೆ. ಇದು ಸೋನಾ ಮಸೂರಿ ಅಕ್ಕಿನೇ, ಇದು ಮದುವೆಲಿ ತೊಗೊಂಡಿದ್ದು. ಇಷ್ಟು ಮಾತ್ರನೇ ಮಿಕ್ಕಿದ್ದು. ಅದನ್ನು ನಾನು ಅಲ್ಲಿಗೂ ಏನೂ ಬೇಡ ನೀವೇ ಇಟ್ಕೊಳ್ಳಿ ಅಂತ ಹೇಳಿದೆ, ಅದನ್ನು ಹಾಕಿದ್ದಾರೆ. ಆ್ಯಂಡ್ ಇದರಲ್ಲೂ ಕೂಡ ಅಕ್ಕಿನೇ ಇದೆ. ಇದು ನಾವು ಬೆಳೆದಿದ್ದೆ ಸೋನಾ ಮಸೂರಿ ಅಕ್ಕಿ, ಲಾಸ್ಟ್ ಇಯರ್ ಏನೋ ಬೆಳೆದಿದ್ವಿ, ಅದನ್ನು ಕೊಟ್ಟಿದ್ದಾರೆ. ಇದು ಮೇ ಬಿ ಸೊಸೈಟಿ ಅಕ್ಕಿ ಅಂತ ಅನಿಸುತ್ತೆ, ದೋಸೆಗೆ ಹಾಕಿರ್ಬೋದು. ಇಷ್ಟು ಅಕ್ಕಿನೇ ನಮ್ಗೆ ಎಷ್ಟು ದಿನ ಬರುತ್ತೆ ಗೊತ್ತಾ. ಆ್ಯಂಡ್ ಇವೆಲ್ಲ ಗಿಫ್ಟಿಂಗ್ ಬಾಕ್ಸಸ್ಸೇ, ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಜೋಡಿಸ್ಕೋಬೇಕು. ಇದು ಪ್ಲೇಟ್ಸು ನನಗೆ ಬೇಡ ಅಂತ ಹೇಳಿದೆ, ಸುಮಾರು ಇದ್ದಾವೆ ಅಮ್ಮ ಅಲ್ಲೇ, ಏನು ಬೇಡ ಅಂತ. ಇಲ್ಲ ಅದನ್ನು ಸ್ವಲ್ಪ ಹಾಕಿದ್ದಾರೆ. ಯಾವುದೋ ಒಂದು ಬೌಲ್ ಇತ್ತು, ಅದನ್ನು ಹಾಕಿದ್ದಾರೆ. ಇದು ಈ ಬಾಕ್ಸಲ್ಲಿ ಇಕ್ಕಿದ್ದಕ್ಕೆ ಎಲ್ಲ ಸ್ವಲ್ಪ ಇದಾಗ್ಬಿಟ್ಟಿದೆ. ಕಡಲೆಪಪ್ಪು ಇದರಲ್ಲಿ ಕವರಲ್ಲಿ ಹಾಕಿದ್ರು ಈ ಬಾಕ್ಸ್ನ, ಅದಕ್ಕೆ ಸ್ವಲ್ಪ ಧೂಳು ಆಗಿಬಿಟ್ಟಿದೆ. ಅಂದರೆ ಕಡಲೆಪಪ್ಪು ಪೌಡರ್ದು. ಇದು ನಮ್ಮ ಮದುವೆಗೆ ಹಳದಿ ಶಾಸ್ತ್ರಕ್ಕೆ ತೊಗೊಂಡಿದ್ದೆ ಅಲ್ವಾ, ಅದು ಅರಿಶಿನದ ಪುಡಿ. 2 kg ತೊಗೊಂಡಿದ್ದು ನಾನು ಅರಿಶಿನದ ಪುಡಿ. ನೋಡಿದ್ದೆ ಜಾಸ್ತಿ ಆಗ್ಬೋದೇನೋ ಅಂತಲೂ ನಿಮ್ಗೆ ಹೇಳಿದ್ದೆ. ಸುಮಾರು ಇನ್ನೂ ಸ್ವಲ್ಪ ಮಿಕ್ಕಿತ್ತು, ಒಂದು ಅರ್ಧ kg ಮಿಕ್ಕಿತ್ತು. ಅದ್ರಲ್ಲಿ ನನಗೂ ಸ್ವಲ್ಪ ಫೇಸ್ ಪ್ಯಾಕಿಗೆ ಯೂಸ್ ಮಾಡ್ತೀನಿ ಅಂದ್ಬಿಟ್ಟು ಹಾಕ್ಕೊಟ್ಟಿದ್ದಾರೆ. ಆ್ಯಂಡ್ ನಮ್ಮ ಅತ್ತೆನೂ ಕೂಡ ರೇಷನ್ ತೊಗೊಂಡೋಗು ಅಂತಂದರು. ಬಟ್ ಇಲ್ಲ, ಅಮ್ಮ ಆಲ್ರೆಡಿ ಪ್ಯಾಕ್ ಮಾಡಿದ್ರಲ್ವ. ನಾನು 5 days ಏನೋ ಊರಲ್ಲಿದ್ದೆ ಅಲ್ವ ರಂಜಿತ್ ಬೆಂಗಳೂರಿಗೆ ಬಂದಾಗ. ಆ ಟೈಮಲ್ಲೇ ಅಮ್ಮ ಎಲ್ಲ ಜೋಡಿಸ್ತಿದ್ರು, ಅದಕ್ಕೆ ಅಲ್ಲಮ್ಮ ಕೊಟ್ಟಿದ್ದಾರೆ. ನೆಕ್ಸ್ಟ್ ಟೈಮ್ ತೊಗೊಂಡೋಗ್ತೀನಿ ಅಂತೇಳಿ ಸುಮ್ಮನೆ ಅದೇ. ಅವ್ರು ಕಾಯಿ ಕೊಟ್ಟು ಕಳಿಸಿದ್ದಾರೆ, ತೆಂಗಿನಕಾಯಿ ಜಾಸ್ತಿನೇ ಕಟ್ಟು ಕಳಿಸಿದ್ದಾರೆ. ನಮ್ಗೆ ಅದು 3-4 months ಬರ್ಬೋದು. ಬಟ್ ಅದು ಜಾಸ್ತಿ ದಿನ ಇಟ್ಕೊಳ್ಳೋಕ್ಕಾಗಲ್ಲ, ಬೀಳ್ಬಿಡುತ್ತೆ. ನೆರಳಲ್ಲಿ ನಮ್ಮದು ಕಾಟ್ ಇದೆಯಲ್ಲ ಅದ್ರ ಕೆಳಗಡೆ ಹರಡಿದ್ದೀನಿ ಚೀಲ ಹಾಕ್ಬಿಟ್ಟು. ಇಷ್ಟು ಇದೆಲ್ಲ ಇವಾಗ ಕ್ಲೀನ್ ಮಾಡಿ ಎತ್ತಿಡ್ಕೊತೀನಿ. ಇವತ್ತು RCB ಆ್ಯಂಡ್ ಪಂಜಾಬ್ ಫಿನಾಲೆ ಇದೆ, ಅದಕ್ಕೆ ರಂಜಿತ್ ಆಚೆ ಹೋಗೋಣ ರೆಡಿಯಾಗಿರು ಅಂತ ಅಂದರು. ನನ್ನ ಮನೇಲೇ ನೋಡೋಣ ಅಂತ ಹೇಳಿದೆ. ಅವರು RCB ಬೇರೆ ಇದೆಯಲ್ವ, ಅದು ಫೈನಲ್ಸ್, ಅದಕ್ಕೆ ಆಚೆ ನೋಡೋಣ ಚೆನ್ನಾಗಿರುತ್ತೆ ಅಂತ ಅಂದರು. ಇಲ್ಲೇ ನಮ್ಮ ಮನೆಯಿಂದ ಒಂದು 1/2 kilometer 1 kilometer ಸ್ಕ್ರೀನ್ ಇದೆ, ಅಲ್ಲಿಗೆ ಹೋಗ್ತಾಯಿದ್ದೀವಿ. ಹೋಗಿ ನೋಡಿಕೊಂಡು ಯಾವ್ದು ವಿನ್ ಆಗುತ್ತೋ ಬರೋಣ. RCBನೇ ವಿನ್ ಆಗಲಿ. ನಮ್ಮ ಮನೆ ಹತ್ರನೇ ಅಲ್ವಾ, ಅದಕ್ಕೆ ನಾನೇನು ಸಿಂಪಲಾಗಿ ರೆಡಿಯಾಗಿದ್ದೀನಿ ಅಷ್ಟೇ. ಮೇಕಪ್ ಕೂಡ ಏನೂ ಹಾಕಿಲ್ಲ, ಜಸ್ಟ್ ಮಾಯ್ಶ್ಚರೈಸರ್ ಆ್ಯಂಡ್ ಲಿಪ್ಸ್ಟಿಕ್ ಹಾಕಿದ್ದೀನಿ ಅಷ್ಟೇ. ಅಡುಗೆ ಕೂಡ ಏನೂ ಮಾಡಿಲ್ಲ, ಆದರೆ ಅಲ್ಲೇ ಊಟ ಮಾಡಿಕೊಂಡು ಬರೋಣ. ಆಲ್ರೆಡಿ ನಿಮಗೆ ಮಿನಿ ವ್ಲಾಗ್ಸಲ್ಲಿ ಹೇಳಿದ್ದೀನಿ, ನಾವೆಲ್ಲೇ ಊಟಕ್ಕೆ ಅಂತ ಆಚೆ ಹೋದ್ರು ಗ್ರಿಲ್ ಚಿಕನ್ ಮ್ಯಾಂಡೇಟರಿ, ಅದನ್ನು ನಾವು ಮಿಸ್ ಮಾಡೋದೇ ಇಲ್ಲ. ಬಿಕಾಸ್ ನಮ್ಮಿಬ್ರಿಗೂ ಫೇವ್ರೇಟ್ ಗ್ರಿಲ್ ಚಿಕನ್. ಸೊ ನಮಗೆ ಏನೇನು ಫುಡ್ ಬೇಕೋ ಅದೆಲ್ಲ ಆರ್ಡ್ರ್ ಮಾಡಿಕೊಂಡು ಮ್ಯಾಚ್ ನೋಡೋದು. ಯಾವ್ದು ವಿನ್ ಆಗಬೇಕು? RCB ವಿನ್ ಆಯಿತು. ನೆನ್ನೆ ಚೆನ್ನಾಗಿತ್ತು ಆ ವೈಬ್ಸ್ ಎಲ್ಲ ನೋಡೋದಕ್ಕೆ. ರೋಡಲ್ಲೆಲ್ಲ ಡ್ಯಾನ್ಸ್ ಮಾಡಿಕೊಂಡು ಪಟಾಕಿ ಹೊಡ್ಕೊಂಡು ಬಾಯ್ಸ್ ಎಲ್ಲ ಸೆಲೆಬ್ರೇಟ್ ಮಾಡ್ತಿದ್ರು. ಆಲ್ಮೋಸ್ಟ್ ಇಡೀ ಬೆಂಗಳೂರೇ ನೆನ್ನೆ ಸೆಲೆಬ್ರೇಟ್ ಮಾಡಿದ್ದಾರೆ. ನಾವು ನೆನ್ನೆ ನೈಟು ಮನೆಗೆ ಬರೋಷ್ಟರಲ್ಲಿ ಸುಮಾರು ನೈಟ್ ಒಂದು 12-12:30 ಆಗಿತ್ತು ಅಂತ ಅನಿಸುತ್ತೆ. ಅದಕ್ಕೆ ವ್ಲಾಗ್ನ ಇವಾಗ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗಲ್ಲಿ ಮೋಸ್ಟ್ ರಿಪೀಟೆಡ್ ಕಮೆಂಟ್ಸ್ಗೆ ನಾನು ಆನ್ಸರ್ ಮಾಡಿದ್ದೀನಿ. ಕಮೆಂಟ್ಸಲ್ಲೂ ಕೆಲವೊಂದು ಅಲ್ಲೇ ರಿಪ್ಲೈ ಮಾಡಿದ್ದೀನಿ. ಕೆಲವೊಂದು ವ್ಲಾಗಲ್ಲಿ ಆನ್ಸರ್ ಮಾಡಿದ್ರೆ ಬೇರೆಯವರು ನೋಡ್ತಾರಲ್ಲ ವ್ಲಾಗ್ಸ್ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ವ್ಲಾಗಲ್ಲಿ ಆನ್ಸರ್ ಮಾಡಿದ್ದೀನಿ, ನೋಡಿ. ಆ್ಯಂಡ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.